ಭಾರತ ದೇಶದಲ್ಲಿ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳಿವೆ ಅಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳು. 18 ಜೈವಿಕ ಸಂರಕ್ಷಣಾ ತಾಣಗಳು. 18 ಜೈವಿಕ ಸಂರಕ್ಷಣಾ ತಾಣಗಳು. ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಪ್ರೆಸೆಂಟ್ ಭಾರತ ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತ ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 103 ನೋಡಿ. 103 ರಾಷ್ಟ್ರೀಯ ಉದ್ಯಾನವನಗಳಿವೆ. 103 ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣ್ತೇವೆ. 8 ರಾಜ್ಯಗಳು, 6 ರಾಜ್ಯಗಳು, 7 ರಾಜ್ಯಗಳು, 5 ರಾಜ್ಯಗಳು. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 8 ರಾಜ್ಯಗಳ ಮೇಲೆ, 6 ರಾಜ್ಯಗಳ ಮೇಲೆ, 7 ರಾಜ್ಯಗಳ ಮೇಲೆ, 5 ರಾಜ್ಯಗಳ ಮೇಲೆ. 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರೆ ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ರಾಜ್ಯಗಳು ಯಾವಂತಂದ್ರೆ ಪಮ್ಮಿ ಮಗ, ರಾಜ ಛತ್ರಿ. ಪಮ್ಮಿ ಮಗ, ರಾಜ ಛತ್ರಿ. ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರ. ಪಮ್ಮಿ ಮಗು ಯಾರು? ರಾಜ. ಹೆಂಗದಾನೆ? ಬಾಳ ಛತ್ರಿ ಅದಾನೆ. ಪಮ್ಮಿ ಮಗ, ರಾಜ ಛತ್ರಿ. ರೈಟ್ ಆನ್ಸರ್. ಪಮ್ಮಿ ಮಗ, ರಾಜ ಛತ್ರಿ. ಪ ಅಂದ್ರೆ ಏನು? ಪಶ್ಚಿಮ ಬಂಗಾಳ. ಮೀ ಅಂತಂದ್ರೆ ಮಿಜೋರಾಂ. ಮ ಎಂದರೆ ಮಧ್ಯಪ್ರದೇಶ್. ಗು ಅಂದ್ರೆ ಗುಜರಾತ್. ರಾಜ್ ಅಂದ್ರೆ ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರ. ಪಮ್ಮಿ ಮಗ, ರಾಜ ಛತ್ರಿ ಅಂತ ಕರಿತೀವಿ. 8 ರಾಜ್ಯಗಳು. ಆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ ರಾಜ್ಯಗಳು ಯಾವಂತಂದ್ರೆ ಪಮ್ಮಿ ಮಗ, ರಾಜ ಛತ್ರಿ. ರೈಟ್ ಆನ್ಸರ್. ಓಂ ನಮಃ ಶಿವಾಯ. ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ಚಿಕ್ಕ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಿಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಲಕ್ಷದ್ವೀಪಗಳು, ಅಲ್ಲಲ್ಲಿ ಕಂಡು ಬರುವಂತ ಲಕ್ಷದ್ವೀಪಗಳು. ಇದೊಂದು ಚೌಕ್. ಇದು ಮಧ್ಯದಲ್ಲಿ ಚೌಕ್ ಇರೋದೇ. ಅದು ಚೌಕ್ ಯಾವ್ದಂತಂದ್ರೆ ಶ್ರೀಲಂಕಾ. ಅದು ಶ್ರೀಲಂಕಾ ರಾಷ್ಟ್ರವನ್ನು ಚೌಕ್ ಅಂತ ಕರಿತೀವಿ. ಅಖಂಡ ಭಾರತ ದೇಶವನ್ನ ಗಮನಿಸಿದಾಗ ಭಾರತ ದೇಶ ನಮ್ಮ ಏಷ್ಯಾ ಖಂಡದಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ರಾಷ್ಟ್ರವಾಗಿದ್ದು, ಭಾರತ ದೇಶದಲ್ಲಿ 2011 ಜನಗಣತಿಯ ಪ್ರಕಾರ 1,1,93,422 ಜನಸಂಖ್ಯೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ನಂಬರ್ ರ್ಯಾಂಕಿಂಗ್ ಯಾರಂದ್ರೆ ನಾವೇ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 2ನೇ ದೇಶ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಮೊದಲ ದೇಶ ಅಂದ್ರೆ ಚೀನಾ. ಆ ಚೀನಾ ದೇಶವನ್ನು ಬಿಟ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 2ನೇ ದೇಶ ಅಂದ್ರೆ ಭಾರತ. ಭಾರತ ದೇಶದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 121,193,422. ಬೋರ್ಡ್ ತುಂಬಾ ಬರೀಬಹುದು ಆರಾಮ್. ಅಷ್ಟು ಜನಸಂಖ್ಯೆ ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಪಂಚದಲ್ಲಿ ಜನಸಂಖ್ಯೆಯ ಪಾಲ್ ಎಷ್ಟಿದೆ ಅಂದ್ರೆ 17.5 ಇದೆ.
ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತ ದೇಶದ ಜನಸಂಖ್ಯೆ ಪಾಲು ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ ಪಾಲು ಎಷ್ಟಿದೆ ಅಂದ್ರೆ 17.5. ಅಂದ್ರೆ ಪ್ರತಿ 100ಕ್ಕಿದು ಒಂದು 100 ಜನ ಅದಾರ ಅಂದ್ರೆ 100 ಜನದಾಗ ಭಾರತೀಯರು ಎಷ್ಟು ಜನ ಅದಾರ ಅಂದ್ರೆ ನಮ್ಮ ಕೊಡುಗೆ ಎಷ್ಟು, ವಿಶ್ವಕ್ಕೆ ಕೊಡುಗೆ ಎಷ್ಟು ಅಂದ್ರೆ 17.5ರಷ್ಟು ಕೊಡುಗೆ ಇದೆ. ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತೀಯರ ಕೊಡುಗೆ ಎಷ್ಟಂದ್ರೆ 17.5. ಇಂಥ ನಮ್ಮ ಭಾರತ ದೇಶ ಪ್ರೆಸೆಂಟ್ ಎಷ್ಟು ರಾಜ್ಯಗಳದಾವ ಅಂದ್ರೆ 28 ರಾಜ್ಯಗಳದಾವೆ ಪ್ಲಸ್ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ. ಹೌದು, ಪ್ರೆಸೆಂಟ್ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದಾವ ಅಂದ್ರೆ 8 ರಾಜ್ಯಗಳು, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಕಾಣ್ತೀವಿ ಭಾರತ ದೇಶದಲ್ಲಿ. ಆ 28 ರಾಜ್ಯಗಳಲ್ಲಿ 9 ರಾಜ್ಯಗಳು ಏನ್ ಮಾಡ್ಯಾವ ಅಂದ್ರೆ ಜಲಗಡಿಯನ್ನು ಹಂಚಿಕೊಂಡವು. ಜಲಗಡಿಯನ್ನು ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಅಂದ್ರೆ 9 ರಾಜ್ಯಗಳು ಜಲಗಡಿಯನ್ನು ಹಂಚಿಕೊಂಡವೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹಂಚಿಕೊಂಡವು. 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹಂಚಿಕೊಂಡಿವೆ. ಹಾಗಾದ್ರೆ ನಮ್ಮ ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಗ್ರೀಕರು, ಪರ್ಷಿಯನ್ನರು, ಅರಬರು, ಬ್ರಿಟಿಷರು. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಗ್ರೀಕರು, ಪರ್ಷಿಯನ್ನರು, ಅರಬರು, ಬ್ರಿಟಿಷರು. ಭಾರತ ದೇಶವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂತ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಸರಿಯಾಗಿರುವಂತ ಉತ್ತರ ಪರ್ಷಿಯನ್ನರು, ರೈಟ್ ಆನ್ಸರ್. ಯಾಕಂದ್ರೆ ಪರ್ಷಿಯನ್ನರು ಅಂತಂದ್ರೆ ಪ್ರೆಸೆಂಟ್ ಯಾವ ದೇಶದವರು? ಇರಾಕ್ ದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ದೇಶ. ಯಾರು ಪರ್ಷಿಯನ್ನರ್ ಅಂದ್ರೆ ಪ್ರೆಸೆಂಟ್ ಯಾರು? ಪರ್ಷಿಯನ್ನರ್ ಅಂದ್ರೆ ಪ್ರೆಸೆಂಟ್ ಯಾರನ್ನ ಪರ್ಷಿಯನ್ನರ್ ಅಂತ ಕರೀತಾರೆ ನೋಡಿ. ಪ್ರೆಸೆಂಟ್ ಯಾರನ್ನ ಪರ್ಷಿಯನ್ನರ್ ಅಂತ ಕರೀತಾರ ಅಂದ್ರೆ ಇರಾನ್ ದೇಶದವರು. ಇರಾನ್ ದೇಶದವರು ಅಂದ್ರೆ ಒಂದೇ, ಇರಾನ್ನರ್ ಏನಂತ ಕರೀತಾರ? ಪರ್ಷಿಯನ್ನರು ಅಂತ ಕರೀತಾರೆ. ಅವ್ರಿಗೆ ಏನ್ ಅಲ್ಲಾಕ್ ಬರ್ತಿರ್ಲಿಲ್ಲ ಅಂದ್ರೆ ಸ ಅಲ್ಲಾಕ್ ಬರ್ತಿರ್ಲಿಲ್ಲ. ಅವ್ರಿಗೆ ಸ ಅಲ್ಲಕ್ ಹೋಗಿ ಏನಂತಿದ್ರು? ಹ ಅಂತಿದ್ರು. ಸ ಸ ಸ ಅಲಕ್ ಹೋಗಿ ಹ ಹ ಹ ಅಂತ ಕರೀತಾರೆ. ಸ ಸ ಸ ಹೋಗಿ ಹ ಹ ಹ ಆಯ್ತು. ಸಿ 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 ಹೋಗಿ ಹಿ 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 ಆಯ್ತು. ಆ ಉದ್ದೇಶಕ್ಕಾಗಿ ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದರು. ಹಿಂದೂಸ್ತಾನ್ ಯಾಕಂದ್ರೆ ಭಾರತ ದೇಶದಲ್ಲಿ ಸಿಂಧೂ ನದಿ ಹರಿತಾ ಇತ್ತು. ನಮ್ಮ ಭಾರತ ದೇಶದಲ್ಲಿ ಸಿಂಧೂ ನದಿ ಹರಿತಾ ಇತ್ತು. ಆ ಸಿಂಧೂ ನದಿ ಹರಿಯುವುದರಿಂದ ಪರ್ಷಿಯನ್ನರಿಗೆ ಏನ್ ಅಲ್ಲಕ್ ಬರ್ತಿರ್ಲಿಲ್ಲ ಅಂದ್ರೆ ಸ ಅಲ್ಲಕ್ ಬರ್ತಿರ್ಲಿಲ್ಲ. ಸಹಕಾರದ ಬದಲಾಗಿ ಹಕಾರವನ್ನು ಬಳಸಿದ್ರು. ಅದಕ್ಕೆ ಸ ಸ ಸ ಅಲ್ಲಕ್ ಹೋಗಿ ಹ ಹ ಹ ಅಂತಂದ್ರು. ಸಿ 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 ಅಲ್ಲಕ್ ಹೋಗಿ ಹಿ 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 ಅಂದ್ರು. ಅದಕ್ಕೆ ಭಾರತ ದೇಶವನ್ನ ಹಿಂದೂಸ್ತಾನ್ ಎಂದು ಕರೆದವರು ಯಾರಂದ್ರೆ ಪರ್ಷಿಯನ್ನರು. ಇದು ಕ್ವಶನ್ ಆಗಿದೆ ನೋಡಿ. ಹಿಂದೂಸ್ತಾನವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಇವ್ರು ಹಿಂಗಾದ್ರೆ ಇವರು ಬೇರೆ. ಹಾಗಾದ್ರೆ ಭಾರತ ದೇಶವನ್ನ ಇಂಡಿಯಾ ಎಂದು ಕರೆದವರು ಯಾರು? ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು. ಇದು ಕ್ವಶನ್ ಆಗಿದೆ ನೋಡಿ. ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಭಾರತವನ್ನ ಇಂಡಿಯಾ ಎಂದು ಕರೆದವರು. ಭಾರತವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಯಾಕಂದ್ರೆ ಅವ್ರಿಗೆ ಹಿ ಎಲ್ಲಕ್ ಬರ್ತಿರ್ಲರು. ಇಂಡು ಇಂಡು ಅಂತಿದ್ರು. ಸಿಂಧೂ ನದಿಯನ್ನು ಅವ್ರು ಏನಂತ ಕರೀತಾರೆ ಅಂದ್ರೆ ಇಂಡು ನದಿ ಅಂತ ಹೇಳಿ ಕರೀತಿದ್ರು. ಇದು ಕ್ವಶನ್ ಆಗಿದೆ ನೋಡಿ. ಇಂಡು ಇಂಡು ಅಂತ ಕರೀತಾರೆ. ಅದಕ್ಕೆ ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದ್ರು. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರ್ ಆದ್ರೆ ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಯಾರಂದ್ರೆ ಗ್ರೀಕರು. ನಮ್ಮ ದೇಶವನ್ನ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರ್ ಆದ್ರೆ ಇಂಡಿಯಾ ಎಂದು ಕರೆದವರು ಗ್ರೀಕರು. ಇದು ಬಹಳ ಸಾರಿ ಕ್ವಶನ್ ಆಗಿದೆ, ರಿಪೀಟ್.
ಹಾಗಾದ್ರೆ ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? ನಮ್ಮ ಭಾರತ ದೇಶ ಭೂಮಿಯ ಮೇಲೆ ಎಲ್ಲಿದೆ ಅಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ. ಇಂಡಿಯಾ ಲೊಕೇಟೆಡ್ ಆನ್ ದ ಅರ್ತ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಇನ್ ಈಸ್ಟರ್ನ್ ಪಾರ್ಟ್ ಅಂತ ಕರೀತೀವಿ. ಭಾರತ ದೇಶ ಭೂಮಿಯ ಮೇಲೆ ಎಲ್ಲಿದೆ ಅಂತಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಹಂಚಿಕೆಯಾಗಿದೆ. ನೋಡಿ, ಇದು ಪರ್ಫೆಕ್ಟ್ ಆಗಿ ಬಿಡಿ ಒಂದ್ಸರಿ. ಭಾರತ ಯಾವ ಭಾಗದಲ್ಲಿದೆ ಯಾರು ಹೇಳ್ತಾರೆ ನೋಡೋಣ. ಭಾರತ ಎ ಭಾಗದಲ್ಲಿ ಇದೆಯೋ, ಬಿ ಭಾಗದಲ್ಲಿ ಇದೆಯೋ, ಸಿ ಭಾಗದಲ್ಲಿ ಇದೆಯೋ, ಡಿ ಭಾಗದಲ್ಲಿ ಇದೆಯೋ? ಯಾವ ಭಾಗದಲ್ಲಿದೆ ಭಾರತ? ಎ ಭಾಗ, ಬಿ ಭಾಗ, ಸಿ ಭಾಗ, ಡಿ ಭಾಗ. ಯಾವ ಭಾಗದಲ್ಲಿ ಕಂಡು ಬರ್ತದೆ ಭಾರತ ದೇಶ? ಇಂಡಿಯಾ ಯಾವ ಭಾಗದಲ್ಲಿ ಕಂಡು ಬರ್ತದೆ ನೋಡಿ. 70% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ದೇಶ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ. ಭಾರತ ದೇಶ ಇಲ್ಲಿದೆ. ಅದಕ್ಕೆ ಭೂಮಿಯ ಮೇಲೆ ಭಾರತ ಎಲ್ಲಿದೆ ಅಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ. ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್ ಅಂತ ಕರೀತಾರೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಹಂಚಿಕೆಯಾಗಿದೆ. ಉತ್ತರಾರ್ಧಗೋಳ ಪೂರ್ವ ಭಾಗ, ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ದೇಶ ಹಂಚಿಕೆಯಾಗಿದ್ದು, ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದ್ರೆ 8.4 ಉತ್ತರ ಅಕ್ಷಾಂಶಕ್ಕೆ ಆರಂಭ ಆಗಿ 37.6 ಉತ್ತರ ಅಕ್ಷಾಂಶಕ್ಕೆ ಎಂಡ್ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಸ್ವಲ್ಪ ಬೇಸಿಕ್ ಇದೆ, ಅರ್ಥ ಮಾಡಿಕೊಂಡು ಬಿಡಿ. ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 8.4 ಉತ್ತರ ಅಕ್ಷಾಂಶಕ್ಕೆ ಆರಂಭ ಆಗಿ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಭಾರತ. 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶ ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ಅಕ್ಷಾಂಶಗಳಾದವ್ಯಾವ ಅಂದ್ರೆ 37.6, 8.4 ಅಂತಂದ್ರೆ 6ರಲ್ಲಿ 4 ಹೋದ್ರೆ 2, 17ರ 8 ಹೋದ್ರೆ 9, ಕೈಲ ಬಂತು 1, 3ರಲ್ಲಿ 1 ಹೋದ್ರೆ 3, 3ರಲ್ಲಿ ಒಂದನ್ನು ಮೈನಸ್ ಮಾಡಿದೆ ಅಂದ್ರೆ 2. ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ಅಕ್ಷಾಂಶಗಳಾದೋಗ್ಯವ ಅಂದ್ರೆ 29.2 ಅಕ್ಷಾಂಶಗಳು ಭಾರತ ದೇಶದಲ್ಲಿ ಹಾದುಹೋಗಿವೆ. ನಮ್ಮ ದೇಶದಲ್ಲಿ ಹಾದು ಹೋದ ಅಕ್ಷಾಂಶಗಳ ಸಂಖ್ಯೆ ಹೆಂಗಾರ ಮಾಡಿ PSC ಆದ್ರೆ ಸಾಕಾಗಿದೆ. ಗದ್ದಲಾಗಿ ನಾವೇನಿದ್ರೆ PhD ಮಾಡೋದ ಆಟ್ರಾಗ ಸುಮ್ ಪರ್ಫೆಕ್ಟ್ ಆಗಿ ಎಲ್ಲ ಕಲ್ತು ಪಾಸ್ ಆದ್ರೆ ಸಾಕಾಗ್ಯದ. ಭಾರತದಲ್ಲಿ ಹಾದು ಹೋದ ಅಕ್ಷಾಂಶಗಳ ಸಂಖ್ಯೆ ಎಷ್ಟಂದ್ರೆ 29.2 ಅಕ್ಷಾಂಶಗಳು ಹಾದು ಹೋಗಿವೆ. ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಇಲ್ಲಿ ಕ್ವಶನ್ ಏನ್ ಕೇಳ್ತಾನಂದ್ರೆ ಈ ಎರಡೂ ಅಕ್ಷಾಂಶಗಳ ಮಧ್ಯೆ ಹಾದು ಹೋದಂತ ಅತ್ಯಂತ ಪ್ರಧಾನವಾಗಿರುವಂತ ಅಕ್ಷಾಂಶ ಯಾವ್ದಂತ ಕೇಳ್ತಾನೆ. ಅದ್ ಯಾವ್ದಂದ್ರೆ 23ವರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತ ನೋಡಿ. 23ವರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತ. ಅದಕ್ಕೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 8 ದೇಶಗಳ ಮೇಲೆ ಹಾದು ಹೋಗಿದೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ 8 ದೇಶಗಳ ಮೇಲೆ ಹಾದು ಹೋಗಿದೆ. 8 ದೇಶಗಳು ಯಾವುವು? ನಂಬರ್ 1 ಗುಜರಾತ್, ನಂಬರ್ 2 ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಅನುಕ್ರಮವಾದಂತ ರಾಜ್ಯಗಳು ನೋಡಿ. 23ವರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ. ಎಷ್ಟು ರಾಜ್ಯಗಳು ಅಂದ್ರೆ 8 ರಾಜ್ಯಗಳು. 8 ರಾಜ್ಯಗಳು ಯಾವುವು? 8 ರಾಜ್ಯಗಳು. ಫಸ್ಟ್ 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಬರ್ಕೊಳ್ಳಿ 8 ರಾಜ್ಯಗಳು. ಆ 8 ರಾಜ್ಯಗಳು ಯಾವ ಅಂದ್ರೆ ಅನುಕ್ರಮವಾಗಿ ಫಸ್ಟ್ 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಇವುಗಳನ್ನ ಫಾರ್ಮುಲಾ ಏನ್ ಮಾಡಿದ್ವು ಅಂದ್ರೆ ಪಮ್ಮಿ ಮಗ ರಾಜ ಛತ್ರಿ ಅಂತ ಫಾರ್ಮುಲಾ ಮಾಡಿದ್ವು. ಪಮ್ಮಿ ಮಗ ರಾಜ ಛತ್ರಿ ಅಂದ್ರೆ ಅನುಕ್ರಮವಾಗಿ, ಬಟ್ ಅನುಕ್ರಮವಾಗಿ ನೆನಪಿಡಕ್ಕಾಗಲ್ಲ. ಪಮ್ಮಿ ಮಗ ರಾಜ ಛತ್ರಿ ಫಸ್ಟ್ 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ.
23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? ಹಾಗಾದ್ರೆ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಈ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತ ದೇಶ ಅನ್ನಲ್ಲ, ಏಷ್ಯಾ ಖಂಡದ ಎಷ್ಟು ರಾಷ್ಟ್ರಗಳ ಮೇಲೆ? 7 ದೇಶಗಳ ಮೇಲೆ, 10 ದೇಶಗಳ ಮೇಲೆ, 11 ದೇಶಗಳ ಮೇಲೆ, 8 ದೇಶಗಳ ಮೇಲೆ. ಇದೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ನೋಡಿ 36% ಕರೆಕ್ಟ್ ಆನ್ಸರ್ ಮಾಡಿರಿ ನೋಡಿ. ಯಾಕ ತಪ್ಪಿದ್ರೆ ಯಾಕ? ಸರಿಯಾಗಿರುವಂತ ಉತ್ತರ 8 ದೇಶಗಳ ಮೇಲೆ ಹಾದು ಹೋಗಿದೆ ನೋಡಿ. 8 ದೇಶಗಳು, 8 ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ. ನಮ್ಮ ಭಾರತ ದೇಶದ 8 ರಾಜ್ಯಗಳು, ಏಷ್ಯಾ ಖಂಡದ 8 ದೇಶಗಳು. ಭಾರತ ದೇಶದಲ್ಲಿ 8 ರಾಜ್ಯ, ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿದೆ. ಅದು ಯಾವ್ದಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ನೋಡಿ. ಆ 8 ದೇಶಗಳ ಯಾವಂದ್ರೆ ನಂಬರ್ 1 ಸೌದಿ ಅರೇಬಿಯಾ, UAE, ಓಮನ್, ಇಂಡಿಯಾ, ಚೀನಾ, ಬಾಂಗ್ಲಾದೇಶ್, ಮಯನ್ಮಾರ್, ತೈವಾನ್. ನಂಬರ್ 1 ತೈವಾನ್ ರಾಷ್ಟ್ರ, ನಂಬರ್ 2 ಮಯನ್ಮಾರ್, ನಂಬರ್ 3 ಬಾಂಗ್ಲಾದೇಶ, ನಂಬರ್ 4 ಚೀನಿ, ನಂಬರ್ 5 ಇಂಡಿಯಾ, ನಂಬರ್ 6 UAE, ನಂಬರ್ 7 ಓಮನ್, ನಂಬರ್ 8 ಸೌದಿ ಅರೇಬಿಯಾ. 8 ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ. ಆ 8 ರಾಷ್ಟ್ರಗಳು ಏಷ್ಯಾ ಖಂಡದ 8 ರಾಷ್ಟ್ರಗಳು, ಬಟ್ ಭಾರತ ದೇಶದ 8 ರಾಜ್ಯಗಳು. ಭಾರತ ದೇಶದಲ್ಲಿ 8 ರಾಜ್ಯಗಳು, ಏಷ್ಯಾ ಖಂಡದ 8 ರಾಷ್ಟ್ರಗಳು. ಅರ್ಥ ಮಾಡಿಕೊಳ್ಳಿ, ಓಕೆನಾ? ಅವು ಬಿಟ್ಬಿಡೋಣ, ಆಫ್ರಿಕಂಡತ್ತು ಬಿಡಮ್ಮ, ಅವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ ಏಷ್ಯಾ ಖಂಡದ ಬಗ್ಗೆ ಚಿಂತನೆ ಮಾಡೋಣ. ಏಷ್ಯಾ ಖಂಡದ 8 ದೇಶಗಳು ಯಾವಂದ್ರೆ ಸೌದಿ ಅರೇಬಿಯಾ, UAE, ಇಂಡಿಯಾ, ಓಮನ್, ಮಯನ್ಮಾರ್, ತೈವಾನ್, ಬಾಂಗ್ಲಾದೇಶ್, ಚೀನಾ. ಇದ್ರ ಮೇಲೆ ಕ್ವಶನ್ ಕೇಳಿ, ಒಂದು ಕ್ವಶನ್ ಕೇಳಿ. ಓಕೆ, ಬಾಂಗ್ಲಾದೇಶ, ತೈವಾನ, ಮಯನ್ಮಾರ, ಇರಾನ್. ಈ ಕೆಳಗಿನ ಯಾವ ದೇಶದ ಮೇಲೆ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ? ಈ ಕೆಳಗಿನ ಯಾವ ದೇಶಗಳ ಮೇಲೆ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿಲ್ಲ? AB, BC, CB, CD. ಯಾವ ರಾಷ್ಟ್ರದ ಮೇಲೆ ಹಾದು ಹೋಗಿಲ್ಲ? 77% ಕರೆಕ್ಟ್ ಆನ್ಸರ್ ಮಾಡಿದ್ರು. ಗುಡ್, ವೆರಿ ಗುಡ್. ಇಲ್ಲಿ ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗಿಲ್ಲ ಅಂತಂದ್ರೆ ನೋಡಿ, ಮಯನ್ಮಾರದ ಮೇಲೆ ಹಾದು ಹೋಗಿದೆ. ಮಯನ್ಮಾರದ ಮೇಲೆ ಹಾದು ಹೋಗಿದೆ, ತೈವಾನದ ಮೇಲೆ ಹಾದು ಹೋಗಿದೆ, ಬಾಂಗ್ಲಾದೇಶದ ಮೇಲೆ ಹಾದು ಹೋಗಿದೆ, ಇರಾನ್ ರಾಷ್ಟ್ರದ ಮೇಲೆ ಹಾದು ಹೋಗಿಲ್ಲ. ನೆನ್ಪಿಡಿ, ಈ ತರ ಕ್ವಶನ್ ಗಳನ್ನ ಕೇಳ್ತಾ ಬರ್ತಾನೆ. ಇದು ಮೊನ್ನೆ ಇತ್ತೀಚೆಗೆ ಬಂದಿರತಕ್ಕಂತ ಕ್ವಶನ್. ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ರು ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅವ್ರು. ಇದೇ ತರ ಕ್ವಶನ್ ಆಗಿತ್ತು, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಡಬಲ್ ರಾಷ್ಟ್ರಗಳು ಕೊಟ್ಟಿದ್ರು ಅವ್ರು, ಡಬಲ್ ದೇಶಗಳು. ಅಲ್ಲಿ PSI ಗ್ರೇಸ್ ಮಾರ್ಕ್ಸ್ ಆಗಿತ್ತು. ಅದಕ್ಕೆ ಈ ಸಾರಿ ಪರ್ಫೆಕ್ಟ್ ಆಗಿಬಿಡಿ. ಬಾಂಗ್ಲಾದೇಶ, ತೈವಾನ್ ದೇಶ, ಮಯನ್ಮಾರ್ ದೇಶ, ಮತ್ತೆ ಚೀನಾ ದೇಶ, ಸೌದಿ ಅರೇಬಿಯಾ, UAE, ಓಮನ್ ದೇಶ, ಓಮನ್ ದೇಶ, ಮತ್ತೆ ಇನ್ನೊಂದು ಯಾವುದು? ಇಂಡಿಯಾ, ಭಾರತ ದೇಶ. ಭಾರತ, ಮಯನ್ಮಾರ್, ತೈವಾನ್, ಬಾಂಗ್ಲಾ, ಚೀನಿ, ಸೌದಿ ಅರೇಬಿಯಾ, UAE, ಓಮನ್. ಈ 8 ದೇಶಗಳು, ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿರುವಂತ ಅಕ್ಷಾಂಶ ಯಾವುದಂದ್ರೆ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಗುರುತಿಸ್ತೀವಿ.
ಹಾಗಾದ್ರೆ ಭಾರತ ದೇಶದ ಉತ್ತರ ತುದಿ ಯಾವ್ದಂದ್ರೆ ಕ್ಲಿಕ್ ಪಾಸ್ ನೋಡಿ. ಮೋಸ್ಟ್ ನಾರ್ದರ್ನ್ ಪಾಯಿಂಟ್ ಆಫ್ ಇಂಡಿಯಾ. ಭಾರತ ದೇಶದ ಉತ್ತರದ ತುದಿ ಅಂದ್ರೆ ಕ್ಲಿಕ್ ಪಾಸ್, ದಕ್ಷಿಣದ ಭೂತುದಿ ಅಂದ್ರೆ ಕನ್ಯಾಕುಮಾರಿ, ದಕ್ಷಿಣದ ತುದಿ ಅಂದ್ರೆ ಇದೆ ನೋಡಿ ಇಂದಿರಾ ಪಾಯಿಂಟ್. ಉತ್ತರ ತುದಿ, ಭಾರತ ದೇಶದ ಉತ್ತರ ತುದಿ ಅಂದ್ರೆ ಕ್ಲಿಕ್ ಪಾಸ್. ಕ್ಲಿಕ್ ಪಾಸ್ ಯಾರು ಮಾಡ್ಕೊಂಡಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಕ್ಲಿಕ್ ಪಾಸ್ ಒಂದು 10-15 ಮುಗಿಸಿ ಬಿಡ್ತೀನಿ. ಇಂಡಿಯನ್ ಜಿಯೋಗ್ರಫಿ, ಭಾರತ ಭೂಗೋಳ ಒಂದು 15 ಮುಗಿತದೆ. 15 ಆಗಲ್ಲ, ಒಂದು 10-15 ತಾಸು ಕ್ಲಾಸ್ ಸಾಕು. ಕ್ಲಿಕ್ ಪಾಸ್ ಉತ್ತರ ತುದಿ ಅಂದ್ರೆ ಕ್ಲಿಕ್ ಪಾಸ್, ದಕ್ಷಿಣದ ಭೂತುದಿ ಅಂದ್ರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ. ದಕ್ಷಿಣದ ತುದಿ ಯಾವಂದ್ರ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್. ದಕ್ಷಿಣದ ತುದಿ ಯಾವಂದ್ರ ಇಂದಿರಾ ಪಾಯಿಂಟ್. ಉತ್ತರ ತುದಿ ಕ್ಲಿಕ್ ಪಾಸ, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ದಕ್ಷಿಣದ ತುದಿ ಅಂದ್ರೆ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ಕೇಳ್ತಾನೆ. ಗ್ರೇಟ್ ನಿಕೋಬಾರದಲ್ಲಿದೆ ನೋಡಿ. ಇದೇ ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್. ಇದು ಉತ್ತರ ಅಂಡೋಮಾನ, ಇದು ಮಧ್ಯ ಅಂಡೋಮಾನ, ಇದು ದಕ್ಷಿಣ ಅಂಡೋಮಾನ, ಚಿಕ್ಕ ಅಂಡೋಮಾನ, ಕಾರ್ ನಿಕೋಬಾರ, ಲಿಟಲ್ ನಿಕೋಬಾರ, ಗ್ರೇಟ್ ನಿಕೋಬಾರ್. ಅಂಡೋಮಾನ್ ಮತ್ತು ನಿಕೋಬಾರ್ ಚೌಕೋ ಭಾರತ್ ಬರದ್ರಿ. ಅಂಡೋಮಾನ್ ಮತ್ತು ನಿಕೋಬಾರ್. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರೆ ಇದೇ 10 ಡಿಗ್ರಿ ಚಾನಲ್. 10 ಡಿಗ್ರಿ ಕಾಲುವೆ ಅಂತ ಕರಿತೀವಲ್ಲ, ಇದೇ 10 ಡಿಗ್ರಿ ಕಾಲುವೆ. ಅಂಡೋಮಾನ್ ಮತ್ತು ನಿಕೋಬಾರಗಳನ್ನ ಬೇರ್ಪಡಿಸುವಂತ ಕಾಲುವೆ. ಅಂಡೋಮಾನ್ ಮತ್ತು ನಿಕೋಬಾರಗಳನ್ನು ಬೇರ್ಪಡಿಸುವಂತ ಕಾಲುವೆ 10 ಡಿಗ್ರಿ ಚಾನಲ್. ಭಾರತದ ಉತ್ತರ ತುದಿ ಅಂದ್ರೆ ಕ್ಲಿಕ್ ಪಾಸ್. ಮೊದಲ ಯಾವುದು ಇಂದಿರಾ ಕೋಲ್ ಅಂತ ಕರಿತಿದ್ವು, ಅದು ಚೇಂಜ್ ಆಗಿದೆ. ಚೇಂಜ್ ಆಗಿ ಏನ್ ಮಾಡಿದ್ದೀವಿ ಅಂದ್ರೆ ಕ್ಲಿಕ್ ಪಾಸ್ ಮಾಡಿದ್ದೇವೆ. ಉತ್ತರ ತುದಿ ಕ್ಲಿಕ್ ಪಾಸ್ ಆದ್ರೆ ದಕ್ಷಿಣದ ಭೂತುದಿ ಕನ್ಯಾಕುಮಾರಿ. ದಕ್ಷಿಣದ ತುದಿ ಅಂದ್ರೆ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್. ಪರ್ಫೆಕ್ಟಾ? ಭಾರತ ದೇಶ ಭೂಮಿಯ ಮೇಲೆ ಎಲ್ಲಿದೆ ಅಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದ್ದು, ಭಾರತ ದೇಶ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದ್ದು 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶ, ಇವೆರಡರ ಮಧ್ಯದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದ್ದು, ಹಾದು ಹೋದ ರಾಜ್ಯಗಳು ಅಂದ್ರೆ ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಭಾರತದ ಉತ್ತರ ತುದಿ ಅಂದ್ರೆ ಇಂದಿರಾ ಕೋಲ, ಕ್ಲಿಕ್ ಪಾಸ, ದಕ್ಷಿಣದ ಭೂತುದಿ ಅಂದ್ರೆ ಕನ್ಯಾಕುಮಾರಿ, ದಕ್ಷಿಣದ ತುದಿ ಅಂತಂದ್ರೆ ಇಂದಿರಾ ಪಾಯಿಂಟ್. ಯಾರು ಹೇಳ್ತಾರೆ ಇದನ್ನ? ನಾ ಏನ್ ಹೇಳಿದೀನಿ ಇಲ್ಲಿ ತನ ಹೇಳಿನ ಪರ್ಫೆಕ್ಟ್ ಆಗ್ಬೇಕು. ಒಂದ್ಸರಿ ಯಾರೊಬ್ರು ಹೇಳ್ರಿ ನಿಮ್ಮ ಬಳಿ. ಭಾರತ ದೇಶ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶ. ಭಾರತದ ಉತ್ತರ ತುದಿ ಅಂದ್ರೆ ಕ್ಲಿಕ್ ಪಾಸ್, ದಕ್ಷಿಣದ ಭೂತುದಿ ಅಂದ್ರೆ ಕನ್ಯಾಕುಮಾರಿ, ದಕ್ಷಿಣದ ತುದಿ ಅಂದ್ರೆ ಇಂದಿರಾ ಪಾಯಿಂಟ್. ಹಾಗಾದ್ರೆ ಭಾರತದ ಉತ್ತರ ತುದಿಯಿಂದ ದಕ್ಷಿಣ ತುದಿಗಿರುವಂತ ದೂರ ಎಷ್ಟು? ಉತ್ತರ ತುದಿಯಿಂದ ದಕ್ಷಿಣ ತುದಿಗಿರುವಂತ ದೂರ ಎಷ್ಟು ಅಂತಂದ್ರೆ 3214 ಕಿಲೋಮೀಟರ್ ನೋಡಿ. ಉತ್ತರ ತುದಿಯಿಂದ ದಕ್ಷಿಣ ತುದಿಗಿರುವಂತ ದೂರ, ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟಂದ್ರೆ 3214 ಕಿಲೋಮೀಟರ್. 3214 ಕಿಲೋಮೀಟರ್. ಹಾಗಾದ್ರೆ ಭಾರತ ಯಾವ್ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? ಭಾರತ ಯಾವ್ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದ್ರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ. ಭಾರತ ಯಾವ್ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆ. ಈಗ ಅಕ್ಷಾಂಶ ಆಯ್ತು, ರೇಖಾಂಶ ಬಂದಾಗ ಅಕ್ಷಾಂಶ ಅಂದ್ರೆ ಏನು? ಭೂಮಿಯ ಮೇಲೆ ಸ್ಥಳ ನಿರ್ಧಾರ ಮಾಡೋದು. ರೇಖಾಂಶ ಅಂದ್ರೆ ಏನು? ಸಮಯ ನಿರ್ಧಾರ ಮಾಡೋದು. ಭಾರತ ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತ ಕೇಳಿದಾಗ ಭಾರತ 68.7 ಪೂರ್ವ ರೇಖಾಂಶ, 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದೆ ನೋಡಿ. ಭಾರತ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂದ್ರೆ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ಹಂಚಿಕೆಯಾಗಿದೆ. ಯಾಕೆ ಅಂದ್ರೆ ಭಾರತ ದೇಶ ಪೂರ್ವಾರ್ಧಗೋಳದಲ್ಲಿದೆ. ಈ ರೇಖಾಂಶ ಅಂದ್ರೆ ಏನು? ಇದು ನೋಡಿ, ಇದು ಭೂಮಿ. ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ಹೇಳಿದವರು ಯಾರು? ಯಾರು ಹೇಳ್ಯಾರ ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ಹೇಳಿದವರು? ಆಪ್ಷನ್ಸ್ ಕೊಡ್ಲಿ. ಆಲ್ಬರ್ಟ್ ಐನ್ಸ್ಟೀನ್. ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ಹೇಳಿದವರು ಯಾರು? ಆಲ್ಬರ್ಟ್ ಐನ್ಸ್ಟೀನ್, ವಿಲಿಯಂ ಕ್ಯಾರೆ,
ಗಿಲ್ಬರ್ಟ್ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ಹೇಳಿದವರು ಯಾರು? ಭೂಮಿ ಇದೊಂದು ಜಿಯಾಡ್ ಆಕಾರದಲ್ಲಿದೆ ಅಂತ ಹೇಳಿದವರು ಯಾರು? ನೋಡಿ, ನಿಮ್ ಮನಸ್ಸಿಗೆ ಬಂದಾಗ ಆನ್ಸರ್ ಮಾಡಿದ್ರಿ. ಗಿಲ್ಬರ್ಟ್ ಯಾಕೆ ಬರ್ತಾನ? ಯಾರದು? ವಿಲಿಯಂ ಕ್ಯಾರಿ ಅಂತ ಹಾಕಿದವರು. ಎಲ್ಲಿ ಅದು ವಿಲಿಯಂ ಕ್ಯಾರಿ ಅಂತ ಹೇಳಿ? ವಿಲಿಯಂ ಕ್ಯಾರೆ ಏನ್ ಮಂಡಿಸ್ಯಾನ ಅಂತಂದ್ರೆ, ಸಮುದ್ರದಲ್ಲಿ ಹೂಳನ್ನ ಮೇಲೆತ್ತುವುದು ಆತ ಹೇಳಿದ್ದು ವಿಲಿಯಂ ಕ್ಯಾರೆ. ಸಮುದ್ರದಲ್ಲಿ ಹೂಳ, ಕಸ, ಕಡ್ಡಿ ಅದನ್ನ ಹೆಂಗ ಹೆಡಗಿನಿಂದ ಹೊರಗೆ ಹಾಕಬೇಕು, ಪುಟ್ಲಿ ಹೆಡಗಿ ತಗೊಂಡು ಹೋಗಿ ಜೆಸಿಬಿ ಮೂಲಕ ಹೊರಗೆ ಹಾಕಬೇಕಂತ ಹೇಳಿ ವಿಲಿಯಂ ಕ್ಯಾರೆ. ಏನೋ ಆಗ್ತದ ಒಳಗಿವೆಲ್ಲ. ಸರಿಯಾದಂತ ಉತ್ತರ ಅಲ್ಬರ್ಟ್. ನೋಡಿ, ಅಲ್ಬರ್ಟ್ ಐನ್ಸ್ಟೀನ್ ಹೇಳಿದಂತ ಮಾತು ಏನು ಅಂದ್ರೆ, ಭೂಮಿ ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಜಿಯಾಡ್ ಆಕಾರ ಅಂದ್ರೆ ಏನು? ಸಮಭಾಜಕ ವೃತ್ತದ ವ್ಯಾಪ್ತಿ ಪ್ರದೇಶ ಜಾಸ್ತಿ ಇದ್ದು ಧ್ರುವ ಪ್ರದೇಶಕ್ಕೆ ಹೋದಂತ ಅದರ ವ್ಯಾಪ್ತಿ ಕಡಿಮೆ ಆಗುತ್ತದೆ. ಅದಕ್ಕೆ ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ ಜಿಯಾಡ್ ಆಕಾರದಲ್ಲಿದೆ. ಹಾಗಾದ್ರೆ ಭೂಮಿಯ ಮೇಲೆ ಸ್ಥಳವನ್ನು ಸಮಯ ನಿರ್ಧಾರ ಮಾಡಲು ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ರೇಖಾಂಶ ಅಂತ ಕರಿತೀವಿ. ಭೂಮಿಯ ಮೇಲೆ ಉತ್ತರದಿಂದ ಎದಕ್ಕೆ? ಸಮಯ ನಿರ್ಧಾರ ಮಾಡಲು, ಸಮಯವನ್ನು ನಿರ್ಧಾರ ಮಾಡಲು, ದಿನಾಂಕವನ್ನು ನಿರ್ಧಾರ ಮಾಡಲು, ಸಮಯ ಮತ್ತು ದಿನಾಂಕವನ್ನು ನಿರ್ಧಾರ ಮಾಡಲು ಉತ್ತರ ತುದಿಯಿಂದ ದಕ್ಷಿಣ ತುದಿಗೆಳೆದಂತ ಕಾಲ್ಪನಿಕ ರೇಖೆ. ಉತ್ತರ ತುದಿಯಿಂದ ದಕ್ಷಿಣ ತುದಿಗೆಳೆದಂತ ಕಾಲ್ಪನಿಕ ರೇಖೆಗೆ ಏನಂತ ಕರೀತಾರೆ ಅಂದ್ರೆ ರೇಖಾಂಶ ಅಂತ ಕರೀತಾರೆ. ರೇಖಾಂಶ ಅಂತ ಹೇಳಿ ಆ ರೇಖಾಂಶಗಳು ನೋಡಿದಾಗ ಪಶ್ಚಿಮದಲ್ಲಿ 180 ರೇಖಾಂಶಗಳದಾವೆ, ಪೂರ್ವದಲ್ಲಿ 180 ರೇಖಾಂಶಗಳದಾವೆ. ಭಾರತ ದೇಶ ಇರೋದಿಲ್ಲ ಅಂದ್ರೆ ಇಲ್ಲಿ. ಅದಕ್ಕೆ ಭಾರತ ಪೂರ್ವಾರ್ಧಗೋಳದಲ್ಲಿದೆ. ನಾವು ಅನ್ಕೋಬಹುದು, ಸರ್ ನೀವು ಪಶ್ಚಿಮ ರೇಖಾಂಶ ಅಂತ ಯಾಕೆ ಕರೆಯಂಗಿಲ್ಲ, ಪೂರ್ವ ರೇಖಾಂಶ ಅಂತ ಕರಿತಿರಲ್ಲ? ಭಾರತ ದೇಶ ಪೂರ್ವಾರ್ಧಗೋಳದಲ್ಲಿದೆ. ಅದಕ್ಕೆ ಭಾರತ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಒಂದ್ಸರಿ ಮನನ ಆಯ್ತಂದ್ರೆ ಒಂದ್ 2-3 ಸರಿ ಪ್ರಾಕ್ಟೀಸ್ ಮಾಡಿಬಿಡಿ, ಪರ್ಫೆಕ್ಟ್ ಆಗಿಬಿಡುತ್ತದೆ. ಭಾರತ 68.7 ಪೂರ್ವ ರೇಖಾಂಶಕ್ಕೆ ಆರಂಭಗೊಂಡು 97.25 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ. ಇಂತ 68.7 ನೋಡಿ ಸರ್, ಇದಕ್ಕೆ ಪಶ್ಚಿಮ ರೇಖಾಂಶ ಅಂತ ಯಾಕೆ ಇರಲಿಲ್ಲ ಅಂತಂದ್ರೆ ಭಾರತ ದೇಶ ಪೂರ್ವಾರ್ಧಗೋಳದಲ್ಲಿದೆ, ಪೂರ್ವ ಭಾಗದಲ್ಲಿದೆ. ಪೂರ್ವ ಭಾಗದಲ್ಲಿ ಭಾರತ ದೇಶ ಇರುವುದರಿಂದ ಇಲ್ಲಿ ಪಶ್ಚಿಮ ರೇಖಾಂಶಗಳಂತ ಕರೀಲಿಲ್ಲ, ಪೂರ್ವಾರ್ಧಗೋಳದಲ್ಲಿದೆ. ಫಸ್ಟ್ ಹೇಳಿನಲ್ಲ, ಇಂಡಿಯಾ ಲೊಕೇಟೆಡ್ ಆನ್ ದ ಅರ್ತ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್. ಈಸ್ಟರ್ನ್ ಪಾರ್ಟ್ ಅಂದ್ರೆ ಏನು? ಪೂರ್ವ ಭಾಗದಲ್ಲಿ ಭಾರತ ಇದೆ. ಆ ಪೂರ್ವ ಭಾಗದಲ್ಲಿ ಯಾಕೆ ಗೊಂಬೆ ಚಿತ್ರ ಯಾಕದು? ಪೂರ್ವ ಭಾಗದಲ್ಲಿ ಭಾರತ ದೇಶ ಇರುವುದರಿಂದ ಅದಕ್ಕೆ ಪೂರ್ವಾರ್ಧಗೋಳ ಅಂತ ಹೇಳಿ ಕರಿತೀವಿ. ಭಾರತ ದೇಶ ಪೂರ್ವಾರ್ಧಗೋಳದಲ್ಲಿ ಕಂಡು ಬರುವುದರಿಂದ ಅದಕ್ಕೆ ರೇಖಾಂಶಗಳು 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶ. ಹಾಗಾದ್ರೆ ಭಾರತ ದೇಶದ ಪಶ್ಚಿಮದ ತುದಿ ಯಾವುದು? ಭಾರತದ ಪಶ್ಚಿಮದ ತುದಿ ಯಾವುದು? ಪೂರ್ವದ ತುದಿ ಯಾವುದು? ಪಶ್ಚಿಮದ ತುದಿ ಯಾವುದು ಅಂತಂದ್ರೆ ಗೌಹರಮತಿ. ಎಲ್ಲಿ ಗೌಹರಮತಿ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಜರಾತ್ ರಾಜ್ಯದ ಗೌಹರಮತಿ ಏನಂದ್ರೆ ಪಶ್ಚಿಮದ ತುದಿ. ಭಾರತ ದೇಶದ ಪಶ್ಚಿಮದ ತುದಿ ಯಾವ್ದಂದ್ರೆ ಗುಜರಾತ್ ರಾಜ್ಯದ ಗೌಹರಮತಿ. ಭಾರತ ದೇಶದ ಪೂರ್ವ ತುದಿ ಯಾವ್ದಂದ್ರೆ ಅರುಣಾಚಲ ಪ್ರದೇಶದ ಕಿಬಿಡಿ. ಕಿಬಿಡಿ ಅಂದ್ರು ಒಂದೇ, ಕಿಬಾತು ಅಂದ್ರು ಒಂದೇ. ಅರುಣಾಚಲ ಪ್ರದೇಶದ ಕಿಬಾತು. ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಸೂರ್ಯ ಜನ್ಮ ತಾಳುವಂತ ರಾಜ್ಯ ಯಾವ್ದಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಕಿಬಾತು ಭಾರತ ದೇಶದ ಪೂರ್ವ ತುದಿ ಅಂತೇಳಿ ಕರೀತೀವಿ. ಭಾರತದ ಪೂರ್ವ ತುದಿ ಯಾವ್ದಂದ್ರೆ ಅರುಣಾಚಲ ಪ್ರದೇಶದ ಕಿಬಾತು. ಇಲ್ಲಿ ಕ್ಲಿಯರ್ ಆಗಿ ಬರೆದು ಬಿಡ್ತೀನಿ ನೋಡಿ. ಕಿಲಿಕ್ ಪಾಸ್, ಕನ್ಯಾಕುಮಾರಿ, ಗೌಹರಮತಿ, ಕಿಬಾತು ಅಥವಾ ಕಿಬಿಡಿ ಅಂತ ಬರ್ದಾರೆ ಅವಸರದಾಗ. ಕಿಬಾತು ಅಂದ್ರು ಒಂದೇ, ಕಿಬಿಡಿ ಅಂದ್ರು ಒಂದೇ. ಇಲ್ಲಿ ಇಂದಿರಾ ಪಾಯಿಂಟ್ ಅವಸರದಾಗ ಏನ್ರ ಬರೀತಂತ ಕೇಳೋದು. ಅಜ್ಜಿಯ ಜಂಬ ಬರಿ ಅಂದ್ರೆ ಅಜ್ಜಿಯ ಬಂಬ ಅಂತ ಬರ್ದಾರ. ನಮ್ 4ನೇ ತರಗತಿ ಇದ್ದ ನಮ್ ಕ್ಲಾಸ್ಮೇಟ್. ಕುಮಾರಿ ಶಾಂತ ಬರಿ ಅಂದ್ರೆ ಕರಿಮಾರಿ ಶಾಂತ ಅಂತ ಬರ್ದವು. ಉತ್ತರ ಭಾರತ ದೇಶದ ಉತ್ತರ ತುದಿ ಯಾವ್ದಂದ್ರೆ ಅದು ಕಿಲಿಕ್ ಪಾಸ್. ದಕ್ಷಿಣದ ತುದಿ ಯಾವ್ದಂದ್ರೆ ಕನ್ಯಾಕುಮಾರಿ.
ಪಶ್ಚಿಮದ ತುದಿ ಯಾವ್ದಂದ್ರೆ ಗೌಹಾರಮತಿ, ಪೂರ್ವ ತುದಿ ಯಾವಂದ್ರೆ ಕಿಬಿಡಿ, ದಕ್ಷಿಣದ ತುದಿ ಯಾವಂದ್ರೆ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ನೆನ್ಪಿಡಿ. ಹಾಗಾದ್ರೆ ಭಾರತ ದೇಶದ ಉತ್ತರ ತುದಿಯಿಂದ ದಕ್ಷಿಣ ತುದಿಗಿರುವಂತ ದೂರ 3214 ಕಿಲೋಮೀಟರ್ ಆದ್ರೆ ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟು? ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟಂದ್ರೆ 2933 ಕಿಲೋಮೀಟರ್. ನೋಡಿ, 2933. ವೆರಿ ಇಂಪಾರ್ಟೆಂಟ್. ಭಾರತ ದೇಶದ ಪಶ್ಚಿಮ ತುದಿಯಿಂದ ಪೂರ್ವ ತುದಿಗಿರುವಂತ ದೂರ ಎಷ್ಟಂದ್ರೆ 2933 ಕಿಲೋಮೀಟರ್ ಲೆಂತ್. ಉತ್ತರದಿಂದ ದಕ್ಷಿಣ 3214 ಆದ್ರೆ ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟಂದ್ರೆ 2933 ಕಿಲೋಮೀಟರ್. 2933 ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕಿರುವಂತ ದೂರ. ಹಾಗಾದ್ರೆ ಈ 68.97.25 ಇದೆಯಲ್ಲ, ಇವೆರಡರ ಮಧ್ಯದಲ್ಲಿ ಒಂದು ರೇಖಾಂಶ ಆದ ಹೋಗ್ಯದ, ಪ್ರಧಾನವಾಗಿರುವಂತ ರೇಖಾಂಶ. ಇದು ಇಂಪಾರ್ಟೆಂಟ್ ನೋಡಿ. ಈ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶ ಅಂತ ಕರಿತೀವಲ್ಲ, ಇವೆರಡರ ಮಧ್ಯದಲ್ಲಿ ಕರೆಕ್ಟ್, ಇವೆರಡರ ಮಧ್ಯದಲ್ಲಿ ಯಾವ ರೇಖಾಂಶ ಅಂತಂದ್ರೆ 82 ಪೂರ್ವ ರೇಖಾಂಶ. 82 ಪೂರ್ವ ರೇಖಾಂಶ. ಆ 82 ಪೂರ್ವ ರೇಖಾಂಶ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ನೋಡಿ, 5 ರಾಜ್ಯಗಳು. 82 ಪೂರ್ವ ರೇಖಾಂಶ 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 5 ರಾಜ್ಯಗಳು ಯಾವ ಅಂತಂದ್ರೆ ವೆರಿ ಇಂಪಾರ್ಟೆಂಟ್: ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ ಬರಂಗಿಲ್ಲಲ್ಲ, ನೋಡಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಅದನ್ನೇ ಸಿಂಪಲ್ ಆಗಿ ನಾವೇನು ಕರಿತೀವಿ? ಯುಪಿ, ಎಂಪಿ, ಸಿಒಎಪಿ. ಯುಪಿ, ಎಂಪಿ, ಸಿಒಎಪಿ. ಯುಪಿ ಅಂದ್ರೆ ಏನು? ಉತ್ತರ ಪ್ರದೇಶ್. ಎಂಪಿ ಅಂದ್ರೆ ಮಧ್ಯಪ್ರದೇಶ್, ಸಿ ಅಂದ್ರೆ ಛತ್ತೀಸ್ಗಢ, ಓ ಅಂದ್ರೆ ಒಡಿಸ್ಸಾ, ಎಪಿ ಅಂದ್ರೆ ಆಂಧ್ರ ಪ್ರದೇಶ್. ಈ 82 ಪೂರ್ವ ರೇಖಾಂಶ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 82 ಪೂರ್ವ ರೇಖಾಂಶ ಸರಿಸುಮಾರು 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 5 ರಾಜ್ಯಗಳು ಯಾವಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಯುಪಿ, ಎಂಪಿ, ಸಿಒ, ಎಪಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಹಾಗಾದ್ರೆ ಈ 82 ಪೂರ್ವ ರೇಖಾಂಶಕ್ಕೆ ಏನಂತ ಕರೀತಾರೆ ಅಂದ್ರೆ IST ಅಂತ ಕರೀತಾರೆ. IST ಅಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಮೀನ್ಸ್ ಭಾರತದ ಸಮಯ ನಿರ್ಧಾರ ರೇಖಾಂಶ ಅಂತ ಕರೀತಾರೆ. ಭಾರತದ ಸಮಯ ನಿರ್ಧಾರಕ ರೇಖಾಂಶ ಯಾವಂದ್ರೆ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಭಾರತ ಸಮಯ ನಿರ್ಧಾರಕ ರೇಖಾಂಶ ಅಂದ್ರೆ ಒಂದೇ. ಇದನ್ನ ಅಲಹಾಬಾದ್ ರೇಖಾಂಶ ಅಂತ ಕರೀತಾರೆ. ಅಲಹಾಬಾದ್ ರೇಖಾಂಶ ಅಂದ್ರು ಒಂದೇ. ಅಥವಾ ಇದನ್ನ ಕಾಕಿನಾಡು ರೇಖಾಂಶ ಅಂತ ಕರೀತಾರೆ. ನೋಡಿ, ಕಾಕಿನಾಡು ರೇಖಾಂಶ ಅಂದ್ರು ಒಂದೇ, ಅಲಹಾಬಾದ್ ರೇಖಾಂಶ ಅಂದ್ರು ಒಂದೇ, IST ಅಂದ್ರು ಒಂದೇ, ಭಾರತದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಅಂದ್ರು ಒಂದೇ. ನಮ್ ದೇಶಕ್ಕೆ ಸಮಯ ನಿರ್ಧಾರ ಮಾಡೋದು ಯಾವಂದ್ರೆ IST. ಆದ್ರೆ ಒಂದು ಸಾರಿ ಕ್ವಶನ್ ಕೇಳಿದ್ದಾನೆ, ಏನು ಅಂತಂದ್ರೆ, ಸರ್ ಇದಕ್ಕೆ ಯಾಕೆ ಅಲಹಾಬಾದ್ ರೇಖಾಂಶ ಅಂತ ಕರೆದ್ರಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಆರಂಭ ಆಗ್ತದೆ. ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಆರಂಭಗೊಳ್ಳುವುದರಿಂದ ಇದನ್ನ ಅಲಹಾಬಾದ್ ರೇಖಾಂಶ ಅಂತ ಕರೆದರು. ಆಂಧ್ರ ಪ್ರದೇಶದ ಕಾಕಿನಾಡಕ್ಕೆ ಎಂಡ್ ಆಗ್ತದೆ, ಆ ಉದ್ದೇಶಕ್ಕಾಗಿ ಇದನ್ನ ಕಾಕಿನಾಡು ರೇಖಾಂಶ ಅಂತ ಕರೆದರು. ಉತ್ತರ ಪ್ರದೇಶದ ಅಲಹಾಬಾದ್ ಇಂದ ಆಂಧ್ರ ಪ್ರದೇಶದ ಕಾಕಿನಾಡದವರೆಗೆ ಹಂಚಿಕೆಯಾಗಿದ್ದರಿಂದ ಇದನ್ನ ಅಲಹಾಬಾದ್ ರೇಖಾಂಶ ಅಥವಾ ಕಾಕಿನಾಡು ರೇಖಾಂಶ ಅಥವಾ IST ಅಂತ ಕರೀತಾರೆ. ಈ IST ಯ ವಿಶೇಷ ಏನಂದ್ರೆ ಇದು GMT ಗಿಂತ 5 ಗಂಟೆ 30 ನಿಮಿಷ ಮುಂದೆ ಇರುತ್ತದೆ ಅಲ್ಲ. ಉಮಾ, GMT ಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತದೆ ಅಂದ್ರೆ
5 ಗಂಟೆ 30 ನಿಮಿಷ ಮುಂದೆ ಇರುತ್ತದೆ. ಹೌದು, GMT ಯಲ್ಲಿ ಮಧ್ಯಾಹ್ನ 12 ಗಂಟೆ ಆದ್ರೆ ಭಾರತ ದೇಶದಲ್ಲಿ ಸಮಯ ಎಷ್ಟಿರುತ್ತೆ ಅಂದ್ರೆ ಸಂಜೆ 5 ಗಂಟೆ 30 ನಿಮಿಷ ಆಗಿರುತ್ತೆ. ಈಗ ನಮ್ಮಲ್ಲಿ ಭಾರತದಲ್ಲಿ ಸಮಯ ಎಷ್ಟಾಗಿದೆ? ಈಗ ಟೈಮ್ 7 ಗಂಟೆ 30 ನಿಮಿಷ ಆಗಿದೆ. ನಮ್ಮ ಭಾರತೀಯ ಸಮಯ 7 ಗಂಟೆ 30 ನಿಮಿಷ ಆಗಿದೆ ಅಂದ್ರೆ ಇಂಗ್ಲೆಂಡ್ ಸಮಯ ಎಷ್ಟಾಗಿರುತ್ತೆ ಎಂದು ವಾಪಸ್ ಹೋಗ್ಬಿಡುದು. 7 ಗಂಟೆ 30 ನಿಮಿಷ ಅಂದ್ರೆ ಇಲ್ಲಿ ನೋಡಿ, 7 ಗಂಟೆ 30 ನಿಮಿಷ ಅಂದ್ರೆ ವಾಪಸ್ 6 ಗಂಟೆ 30 ನಿಮಿಷ, 5 ಗಂಟೆ 30 ನಿಮಿಷ, 4 ಗಂಟೆ 30 ನಿಮಿಷ, 3 ಗಂಟೆ 30 ನಿಮಿಷ, 2 ಗಂಟೆ 30 ನಿಮಿಷ, ಮ್ಯಾಗಿನ 30 ನಿಮಿಷ ಹಾರಿ ಹೊಡೆದ್ ಬಿಡೋದು ಅದನ್ನ. 2 ಗಂಟೆ ಕರೆಕ್ಟ್ ಅಲ್ಲಿ ಟೈಮ್ ಎಷ್ಟಾಗಿದೆ ಅಂದ್ರೆ 2 ಗಂಟೆ ಆಗಿದೆ ನೋಡಿ. ಇಂಗ್ಲೆಂಡ್ ದೇಶದ ಸಮಯ ಎಷ್ಟಾಗಿದೆ ಅಂದ್ರೆ 2 ಗಂಟೆ. ಇಂಗ್ಲೆಂಡ್ ಸಮಯ 2 ಗಂಟೆ ಆಗಿದೆ ಅಂದ್ರೆ ಭಾರತ ದೇಶದ ಸಮಯ ರಾತ್ರಿ 7:30 ಇರ್ತದೆ. ಅಲ್ಲಿ ನೋಡಿ, ಈಗ ವಾಪಸ್ ಬಂದ್ಬಿಡೋಣ. ಅಲ್ಲಿ 2 ಗಂಟೆ ಅಂದ್ರೆ 5 ಗಂಟೆ 30 ನಿಮಿಷ ಪ್ಲಸ್ ಮಾಡ್ಬೇಕಲ್ಲ. 3, 4, 5, 6, 7 ಮ್ಯಾಗಿನ 30 ನಿಮಿಷ ಅಂದ್ರೆ 7 ಗಂಟೆ 30 ನಿಮಿಷ. ಹಾಗಾದ್ರೆ ಭಾರತ ದೇಶದ ಸಮಯ GMT ಗಿಂತ ಎಷ್ಟು ಗಂಟೆ ಮುಂದಿದೆ ಅಂದ್ರೆ 5 ಗಂಟೆ 30 ನಿಮಿಷ ಮುಂದೆ ಇದೆ ಅಂತ. GMT ಗಿಂತ ಭಾರತ ಸಮಯ ಎಷ್ಟು ಗಂಟೆ ಮುಂದಿದೆ ಅಂದ್ರೆ 5 ಗಂಟೆ 30 ನಿಮಿಷ. ಅಲ್ಲಿ ಒಟ್ಟೆ ತಿಳಿಗಳು ಸೂಪರ್ವೈಸರ್ ಮುಂದೆ ಸ್ಟಾರ್ಟ್ ಮಾಡಿಬಿಡುದು. 1, 2, 3, 4, 5 ಮತ್ತೆ ಇನ್ನೊಂದೇನಂದ್ರೆ ಅವ್ರ ಕೈ ತಗೋಬಾರದು. ನೀವು ಬರೀ ಸರ್ ನಿಮ್ ಬಟ್ ಅನಿಸ್ತೀವಿ ಅಂತ ಹೇಳಿ ಅವ್ರ ಹೆಲ್ಪ್ ತಗೋಬಾರದು. ಒಟ್ಟಾರೆಯಾಗಿ ನಿಮ್ ಬಟ್ಟನೆ ಕರೆಕ್ಟ್ ಆಗಿ ಅನಿಸಿ ನೀವು ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಒಟ್ಟಾರೆಯಾಗಿ GMT ಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿದೆ ಅಂತಂದ್ರೆ 5 ಗಂಟೆ 30 ನಿಮಿಷ ಮುಂದೆ ಇದ್ದು ವಿಶೇಷ. ಸರ್ 5 ಗಂಟೆ 30 ನಿಮಿಷ ಹೆಂಗ್ ಮುಂದಿರ್ತದೆ? ಹೌದು, 2 ರೇಖಾಂಶಗಳ ನಡುವಿನ ಸಮಯ ಎಷ್ಟಂದ್ರೆ 4 ನಿಮಿಷ ಅಂತ ಕರಿತೀವಿ. 1 ರೇಖಾಂಶ ಅಂದ್ರೆ 4 ನಿಮಿಷ, 2 ರೇಖಾಂಶ ಅಂದ್ರೆ 8 ನಿಮಿಷ. ಆತರ 80 ರೇಖಾಂಶ, ಮೇಲಿನ 2 ರೇಖಾಂಶ, ಮೇಲಿನ ಅರ್ಧ ರೇಖಾಂಶ. 1 ರೇಖಾಂಶ ಅಂದ್ರೆ 4 ನಿಮಿಷ, ಅರ್ಧ ರೇಖಾಂಶ ಅಂದ್ರ 2 ನಿಮಿಷ, 1 ರೇಖಾಂಶ ಅಂದ್ರ 4 ನಿಮಿಷ, 2 ರೇಖಾಂಶ ಅಂದ್ರ 8 ನಿಮಿಷ. 1 ರೇಖಾಂಶ ಅಂದ್ರ 4 ನಿಮಿಷ, 80 ರೇಖಾಂಶ ಅಂದ್ರ 8 4 32, 320, 8 2 10, ಕೈಲಾ ಬಂತು 1, 2 1 3, 3ಕ್ಕ 3, 330 ನಿಮಿಷ ಅಂದ್ರು ಒಂದೇ, 5 ಗಂಟೆ 30 ನಿಮಿಷ ಅಂದ್ರು ಒಂದೇ. ಯಾಕಂದ್ರ 1 ಗಂಟೆಯಲ್ಲಿ 60 ನಿಮಿಷ, ಮತ್ತೊಂದು ಗಂಟೆಯಲ್ಲಿ 60 ನಿಮಿಷ, ಮತ್ತೊಂದು ಗಂಟೆಯಲ್ಲಿ 60 ನಿಮಿಷ, 60 ನಿಮಿಷ, 60 ನಿಮಿಷ, 30 ನಿಮಿಷ. ಹೌದಲ್ಲ? 30 ಅಷ್ಟು ಕೂಡಿಸಿದ್ರೆ 330 ಆತ ನೋಡಿ. ಆಮೇಲೆ ಸಮಾಧಾನ ಆಗಿ ಲೆಕ್ಕ ಮಾಡಿ. ಅಷ್ಟು ಕೂಡಿಸಿದಂದ್ರೆ 330 ನಿಮಿಷ. 330 ನಿಮಿಷ ಅಂದ್ರೆ ಒಂದೇ, 5 ಗಂಟೆ 30 ನಿಮಿಷ ಅಂದ್ರೆ ಒಂದೇ. GMT ಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತೆ ಅಂದ್ರೆ 5 ಗಂಟೆ 30 ನಿಮಿಷ ಮುಂದಿರುತ್ತದೆ. ಇದು ಭಾರತ ದೇಶದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ IST ಅಂತ ಕರಿತೀವಿ. IST ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಭಾರತದ ಸಮಯ ನಿರ್ಧಾರಕ ರೇಖಾಂಶ. ಪ್ರಪಂಚದ ಸಮಯ ನಿರ್ಧಾರಕ ರೇಖಾಂಶ ಅಂದ್ರೆ ಯಾವ್ದು ಕೇಳ್ತಾನೆ. ಪ್ರಪಂಚದ ಸಮಯ ನಿರ್ಧಾರಕ ರೇಖಾಂಶ ಯಾವುದು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಸಮಯ ನಿರ್ಧಾರ ಮಾಡೋದು, ಪ್ರಪಂಚದಲ್ಲಿ ಸಮಯ ನಿರ್ಧಾರ ಮಾಡೋದು ಅಂದ್ರೆ GMT ಅಂತ ಕರಿತೀವಿ. ಪ್ರಪಂಚದಲ್ಲಿ ಸಮಯ ನಿರ್ಧಾರ ಮಾಡೋದು ಯಾವ್ದಂದ್ರೆ GMT. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರೀತಾರೆ. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂದ್ರೆ ಒಂದೇ, GMT ಅಂದ್ರೆ ಒಂದೇ. ಅದು ಪ್ರಪಂಚದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ. ಹಾಗಾದ್ರೆ ಇಂಥ ನಮ್ಮ ಭಾರತ ದೇಶ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಭಾರತ ದೇಶ ಅಂತಂದ್ರೆ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಚೆಕ್ಕಿಮಿ ಅಂತ ಕರಿತೀವಿ. ಭಾರತ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 32,87,263 ಚದರ ಕಿಲೋಮೀಟರ್. ವಿಶ್ವದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತ ದೇಶದ ಪಾಲು ಸ್ಥಾನ ಎಷ್ಟಂದ್ರೆ ನಮ್ಮ ಭಾರತ ವಿಶ್ವದಲ್ಲಿ 7ನೇ ಸ್ಥಾನದಲ್ಲಿದೆ ನೋಡಿ. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಸ್ಥಾನ ಎಷ್ಟಂದ್ರೆ 7ನೇ ಸ್ಥಾನ. ಪ್ರಥಮ ಸ್ಥಾನದಲ್ಲಿ ಯಾವ್ದಿದೆ?